40 ವರ್ಷ ಹಾಗೂ ಮೇಲ್ಪಟ್ಟವರಿಗೆ. ನಾವು ಹೆಚ್ಚು ವರ್ಷಗಳು ಬದುಕಿರುವುದಿಲ್ಲ ಹಾಗೂ ಹೋಗುವಾಗ ಏನನ್ನೂ ಕೊಂಡೊಯ್ಯುವುದಿಲ್ಲ. ಹಾಗಾಗಿ ಬದುಕಿನಲ್ಲಿ ಆಸೆ ಬರುಕುತನ ಒಳ್ಳೆಯದಲ್ಲ. ಮಿತವಾಗಿ ಖರ್ಚು ಮಾಡಿ ಜೀವನವನ್ನು ಆನಂದಿಸಿ ಹಾಗೂ ನಿಮ್ಮ ಕೈಲಾದದ್ದನ್ನು ದಾನ ಮಾಡಿ. ನಾವು ಸತ್ತ ನಂತರ ಏನಾಗುವುದೋ ಎಂದು ಚಿಂತಿಸಬೇಡಿ. ಏಕೆಂದರೆ ನಾವು ಮಣ್ಣಾಗಿ ಹೋದ ನಂತರ ನಮಗೆ ಜನರ ಹೊಗಳಿಕೆ ಹಾಗೂ ತೆಗಳಿಕೆಗಳು ಅರಿವಿಗೆ ಬರುವುದಿಲ್ಲ. ಜೊತೆಗೆ ಈ ಜಗತ್ತಿನಲ್ಲಿರುವ ಸಂತೋಷಗಳನ್ನು ಅನುಭವಿಸುವ ಅವಕಾಶವನ್ನು ಕಳೆದುಕೊಳ್ಳುತ್ತೇವೆ. ನಿಮ್ಮ ಮಕ್ಕಳ ಬಗ್ಗೆ ಯೋಚಿಸಬೇಡಿ. ಅವರಿಗೆ ಅವರದ್ದೇ ಆದ ಗುರಿಗಳು ಇರುತ್ತವೆ ಹಾಗೂ ಅದನ್ನು ತಲುಪುವ ಮಾರ್ಗವನ್ನು ಅವರೇ ಕಂಡುಕೊಳ್ಳುತ್ತಾರೆ. ಮಕ್ಕಳಿಗೆ ಕಾಳಜಿ ತೋರಿಸಿ ಅವರನ್ನು ಪ್ರೀತಿಸಿ ಹಾಗೂ ಉಡುಗೊರೆಗಳನ್ನು ನೀಡಿ. ಹಾಗೆಯೇ ನಿಮ್ಮ ಸಂಪಾದನೆಯನ್ನು ಅನುಭವಿಸಿ. ಜೀವನವೆಂದರೆ ಹುಟ್ಟಿನಿಂದ ಸಾಯುವವರೆಗೂ ದುಡಿಯುವುದೊಂದೇ ಅಲ್ಲ. 40 ವರ್ಷ ಹಾಗೂ ಮೇಲ್ಪಟ್ಟ ವಯಸ್ಕರೇ ಆಸ್ತಿ ಸಂಪಾದನೆಯ ಭರದಲ್ಲಿ ನಿಮ್ಮ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳಬೇಡಿ. ಏಕೆಂದರೆ ನಿಮ್ಮ ಬಳಿ ಎಷ್ಟೇ ಹಣ ಇದ್ದರೂ ಆರೋಗ್ಯವನ್ನು ಕೊಂಡುಕೊಳ್ಳಲು ಸಾಧ್ಯವಿಲ್ಲ. ಎಷ್ಟು ಸಂಪಾದಿಸಬೇಕು ಹಾಗೂ ಯಾವಾಗ ನಿಲ್ಲಿಸಬೇಕು ಎಂಬುದಕ್ಕೆ ಯಾವುದೇ ಮಾನದಂಡವಿಲ್ಲ. ಸಾವಿರಾರು ಎಕರೆ ಭೂಮಿ ಇದ್ದರೂ ತಿನ್ನುವುದು 3 ಇಡಿ ಅನ್ನವನ್ನು ಮಾತ್ರ. ಎಷ್ಟೇ ದೊಡ್ಡ ಬಂಗಲೆ ಇದ್ದರೂ ಮಲಗಲು ಬೇಕಿರುವುದು 8 ಅಡಿ ಜಾಗ ಮಾತ್ರ. ಹೊಟ್ಟೆ ತುಂಬುವಷ್ಟು ಊಟ ಮತ್ತು ಖರ್ಚಿಗೆ ತಕ್ಕಷ್ಟು ಹಣ ಇದ್ದರೆ ಸಾಕಲ್ಲವೇ ನೆಮ್ಮದಿಯ ಬದುಕಿಗೆ. ನೆನಪಿಡಿ, ಪ್ರತಿಯೊಂದು ಸಂಸಾರದಲ್ಲೂ ಸಮಸ್ಯೆ ಇದ್ದೇ ಇರುತ್ತದೆ. ಹಣ, ಆಸ್ತಿ, ಅಂತಸ್ತಿನ ಕುರಿತು ನಿಮ್ಮನ್ನು ಮತ್ತೊಬ್ಬರಿಗೆ ಹೋಲಿಸಿಕೊಳ್ಳಬೇಡಿ. ಬದಲಾಗಿ ಆರೋಗ್ಯ, ಆನಂದ, ಜೀವನದ ಗುಣಮಟ್ಟ ಇವುಗಳನ್ನೇ ನಿಮ್ಮ ಗುರಿಯಾಗಿಟ್ಟಿಸಿಕೊಳ್ಳಿ. ನಿಮ್ಮಿಂದ ಬದಲಿಸಲು ಆಗದ ವಿಷಯಗಳ ಕುರಿತು ಚಿಂತಿಸಬೇಡಿ. ಇದರಿಂದ ಏನೂ ಪ್ರಯೋಜನವಿಲ್ಲ. ಬದಲಾಗಿ ನಿಮ್ಮ ಆರೋಗ್ಯ ಹಾಳಾಗುತ್ತದೆ. ನಮ್ಮ ಆರೋಗ್ಯದ ಕಾಳಜಿ ನಾವೇ ಮಾಡಬೇಕು. ನಮ್ಮ ಆನಂದವನ್ನು ನಾವೇ ಕಂಡುಕೊಳ್ಳಬೇಕು. ನೀವು ಇರುವಷ್ಟು ಸಮಯದಲ್ಲಿ ಒಳ್ಳೆಯ ವಿಚಾರಗಳ ಬಗ್ಗೆ ಯೋಚಿಸಿ, ಒಳ್ಳೆಯ ಕೆಲಸಗಳನ್ನು ಮಾಡಿ. ಹೀಗೆ ಮಾಡುವುದರಿಂದ ನಿಮ್ಮ ದಿನವು ಉಲ್ಲಾಸಮಯವಾಗಿರುತ್ತದೆ. ಒಂದು ಆನಂದದ ರಹಿತ ದಿನವೆಂದರೆ ಆ ದಿನ ವ್ಯರ್ಥ ಆದಂತೆ. ಒಂದು ದಿನವನ್ನು ಸಂತೋಷವಾಗಿ ಕಳೆದರೆ ಅದು ಗಳಿಗೆಯಂತೆ. ಒಳ್ಳೆಯ ಆಲೋಚನೆ, ವ್ಯಾಯಾಮ, ಸೂರ್ಯನ ಕಿರಣ, ಆರೋಗ್ಯಕರ ಆಹಾರದಿಂದ ನೀವು ಇನ್ನೂ 30-40 ವರ್ಷಗಳ ಆರೋಗ್ಯಕರ ಜೀವನ ನಡೆಸಲು ಸಾಧ್ಯ. ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಸುತ್ತಮುತ್ತಲಿನವರನ್ನು ಪ್ರೀತಿಸಿ ಮತ್ತು ಬೆಂಬಲಿಸಿ. ಪ್ರಿಯ ಸ್ನೇಹಿತರೆ, ಮಾಹಿತಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಹಾಗೆ ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ಬಾಯ್ ಬಾಯ್.